ಹರೇ ಶ್ರೀನಿವಾಸ. ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಏನು ಮೀನ ರಾಶಿಯವರ ಜೂನ್ ತಿಂಗಳಿಂದ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ನೋಡೋಣ. ಮೊನ್ನೆ ವೃಶ್ಚಿಕ ರಾಶಿದೊಂದು ವಿಡಿಯೋ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು. ಹಾಗಾಗಿ ಈಗ ಮೀನ ರಾಶಿ ಏನು ಒಂದು 5 ರಾಶಿಯವರಿಗೆ ಜೂನ್ ತಿಂಗಳಿಂದ ಒಂದು ಗುರುಬಲ ಯೋಗ ಬಂದಿದೆ. ಅದರಿಂದ ನಮ್ಗೆ ಏನೇನೆಲ್ಲ ಲಾಭ ಇದೆ, ಏನು ಅದೃಷ್ಟ ಇದೆ, ಏನು ಕಷ್ಟ ನೋವು ಪರಿಹಾರ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತೊಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಜೂನ್ 2ನೇ ತಾರೀಕಿಂದ ಗುರುಬಲ ನಿಮಗೆ ಮೀನರಾಶಿಯವರಿಗೆ ಬರ್ತಾ ಇದೆ. ಗುರು ಬಂದು ತನ್ನ ಉಚ್ಚಸ್ಥಾನ ಆದಂತಹ ಕರ್ಕಟ ರಾಶಿಗೆ ಹೋಗಿ ಕೂತ್ಕೊಳ್ತಾ ಇದ್ದಾರೆ. 12 ವರ್ಷಕ್ಕೊಂದು ಸರಿ ಆ ರಾಶಿಗೆ ಇವರು ಹೋಗಿ ಕೂತ್ಕೊಳ್ಳೋದ್ರಿಂದ ಏನೊಂದು 7.5 ಇವರೆಲ್ಲ ಅನುಭವಿಸ್ತಾ ಇದ್ರು ಇಷ್ಟು ವರ್ಷ, ಅವ್ರಿಗೆಲ್ಲ ಒಂದು ಸ್ವಲ್ಪ ಈಗ ಒಂದು ಬಿಡುಗಡೆ ಆಗುವಂಥ ಕಾಲ ಬಂದಿದೆ. ಮತ್ತು ಈ ಮೀನರಾಶಿಯವರಿಗೆ 7.5 ಯಾವಾಗ ಮುಕ್ತಾಯ, ಯಾವಾಗ ಇವರಿಗೆ ಬಿಡುಗಡೆ ಆಗುತ್ತೆ, ಮತ್ತು ಅದರಿಂದ ಏನೆಲ್ಲ ಲಾಭ ಇದೆ, ಇನ್ನೂ ಎಷ್ಟು ವರ್ಷ ಈ 7.5 ಇದೆ, ಯಾವಾಗಿಂದ ಈ ಗುರುಬಲ ಇದೆ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ನೋಡೋಣ ಸ್ನೇಹಿತರೆ. ಇವ್ರಿಗೆ ಈ 7.5 ಏನು ಈಗ ಸುಮಾರು ಆಲೇ ಒಂದು 4-5 ವರ್ಷದಿಂದ ಅನುಭವಿಸ್ಕೊಂಡು ಬಂದಿದ್ದಾರೆ. ಈ 7.5 ಬಿಡುಗಡೆ ಆಗಬೇಕು ಅಂದರೆ ಇನ್ನೂ ಒಂದು ವರ್ಷ ಕಾಲ ಇವ್ರು ಕಾಯಬೇಕು. ಹೆಂಗಪ್ಪ ಅಂದರೆ ಜೂನು 2027ನೇ ಇಸ್ವಿ ತಕ್ಕನೂ ಇವ್ರಿಗೆ 7.5 ಇರುತ್ತೆ. ಜೂನ್ 3ನೇ ತಾರೀಕಿಗೆ ಇವರಿಗೆ 7.5 ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಇನ್ನೂ ಒಂದು ವರ್ಷದ ಕಾಲ ಇವರಿಗೆ 7.5 ನಡೀತಾ ಇರುತ್ತೆ. ಈ 7.5 ಕೊನೆ ಹಂತದಲ್ಲಿ ತುಂಬ ಕೆಲವು ರಾಶಿಯವರಿಗೆ ತುಂಬ ಕಷ್ಟವೂ ಆಗುತ್ತೆ, ಕೆಲವು ರಾಶಿಗೆ ಪ್ರಾರಂಭದಲ್ಲಿ ಕಷ್ಟ ಇದ್ದು ಕೊನೆಯಲ್ಲಿ ಇವ್ರಿಗೆ ಲಾಭ ಆಗುವಂಥದ್ದು ಇರುತ್ತೆ. ಇವ್ರಿಗೆ ಈಗ ಕೊನೆ ಹಂತದಲ್ಲಿ ಇದೆ. ಮತ್ತು ಈ ಏನು ಗುರುಬಲ ಬಂದು ಈಗ ಜೂನಿಂದ ಪ್ರಾರಂಭ ಆಗೋದ್ರಿಂದ ಇನ್ನೂ ಒಂದು ವರ್ಷ 7.5 ಇದ್ದರೂ ಗುರುಬಲ ಇದೆ. ಈ ಜೂನಿಂದ ಅಕ್ಟೋಬರ್ ನವಂಬರ್ವರೆಗೂ ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಒಂದು ಸಕ್ಸಸ್ ಆಗೋವಂಥ ಒಂದು ಟೈಮುಗಳಿಗೆ ಇವ್ರು ಕೂಡ್ಕೊಂಬಂದಿದೆ. ಈ 7.5 ಬಿಡುಗಡೆ ಆಗಬೇಕು ಅಂದರೆ 2027ನೇ ಇಸ್ವಿ ತನಕ ಇವರು ಕಾಯಬೇಕು. ಆ ನಂತರ ಇದು ರಾಶಿಯಲ್ಲಿ ಕಡೆಯ ರಾಶಿ ಮೀನ ರಾಶಿ ಆಗಿರೋದ್ರಿಂದ ಮುಂದಿನ ರಾಶಿಗೆ ಶನಿ ಹೋಗ್ತಾರೆ. ಅಲ್ಲಿಗೆ ಮೇಷ ರಾಶಿಗೆ ಪ್ರವೇಶ ಮಾಡಿದಾಗ ಪಕ್ಕದಲ್ಲೇ ಇರೋದ್ರಿಂದ ಅದು 2.5 ವರ್ಷ ಇವರಿಗೆ ಸೇರಿಕೊಳ್ಳುತ್ತೆ. ಹಾಗಾಗಿ ಇನ್ನೂ 3.5 ವರ್ಷ ಇವರಿಗೆ ಸ್ವಲ್ಪ ಶನಿ ಕಾಟ ಅನ್ನೋದು 7.5 ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ. 1 ವರ್ಷ ಅಂತೂ ಪೂರ್ತಿ ಇರುತ್ತೆ, ಇನ್ನು 2 ವರ್ಷ ಅವ್ರಿಗೆ ಅದು ಪಕ್ಕ ರಾಶಿಯಲ್ಲೇ ಇರೋದ್ರಿಂದ ಇವ್ರಿಗೂ ಅದು ಅನ್ವಯಿಸುತ್ತೆ. ಹಾಗಾಗಿ ಇನ್ನೊಂದು ವರ್ಷ ಇವರು ಭಾಳ ಒಂದು ಹುಷಾರಾಗಿದ್ದು ಏನು ಈ ಗುರುಬಲ ಬರುತ್ತೆ ಅದನ್ನು ಒಳ್ಳೆತನದಲ್ಲಿ ಇವರು ಉಪಯೋಗಿಸ್ಕೊಂಡು ಒಂದು ಲಾಭದಾಯಕ ಮಾಡಿಕೊಂಡು ಹಿಂದಿಂದ ಏನೊಂದು ಕಷ್ಟ ನೋವು ಅನುಭವಿಸಿರ್ತಾರೆ ಅವಕ್ಕೆಲ್ಲ ಇವರು ಪರಿಹಾರ ಮಾಡ್ಕೋಬೇಕು. ಈಗ ಮೀನ ರಾಶಿಯವರಿಗೆ ನಾನೊಂದು 5 ರಾಶಿಯವರಿಗೆ ನಾನು ಅವತ್ತು ಹೇಳಿದ್ದೆ ಗುರುಬಲ ಬಂದಿದೆ ಅಂತ. ಅದರಲ್ಲಿ ವೃಶ್ಚಿಕ ರಾಶಿ ಆಯಿತು. ಈಗ ಹೇಳ್ತಾ ಇರೋದು ಮೀನ ರಾಶಿಯವ್ರಿಗೆ. ಮೀನ ರಾಶಿಯವರು ಇನ್ನೊಂದು ವರ್ಷ 7.5 ಮುಕ್ತಾಯ ಆಗುತ್ತೆ. ಆ ನಂತರ ಅದು ಏನು ಒಂದು 7.5 ಬಂದು ಮೇಷರಾಶಿಯವರಿಗೆ ಪ್ರವೇಶ ಮಾಡಿದಾಗ ಇವರು ಪಕ್ಕದಲ್ಲೇ ಇರೋದ್ರಿಂದ ಇವ್ರಿಗೂ ಅದು ಅನ್ವಯ ಆಗುತ್ತೆ. ಅಷ್ಟೊಂದು ತೊಂದರೆ ಇಲ್ಲದಿದ್ರು ಭಾಳ ಹುಷಾರಾಗಿರಲಿ. ಆದಷ್ಟು ಶನೇಶ್ವರ ಸ್ವಾಮಿನ ಒಂದು ಆರಾಧನೆಯನ್ನು ಮಾಡ್ಕೊಂಡಿರಬೇಕು. ಇನ್ನು 3 ವರ್ಷ ಇವ್ರಿಗೆ ಸ್ವಲ್ಪ ಟೈಮ್ಗಳು ಹಾಗೆ ಹೀಗೆ ಇರುತ್ತೆ. ಆ ಮಧ್ಯದಲ್ಲಿ ಒಂದು ಗುರುಬಲ ಬರೋದ್ರಿಂದ ಇವರು ಅದನ್ನು ಉಪಯೋಗಿಸ್ಕೊಂಡು ಒಳ್ಳೆತನದಲ್ಲಿ ನಡೆಯೋದ್ರಿಂದ ಎಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಜೂನ್ 2ನೇ ತಾರೀಕು ಗುರುಬಲ ಬಂದಿದೆ, ಒಳ್ಳೆ ಸಮಯ, ಒಳ್ಳೇದು. ಈ ತಿಂಗಳು ತುಂಬ ಒಳ್ಳೆಯದಾಗುತ್ತೆ, ಇದನ್ನು ಉಪಯೋಗಿಸ್ಕೊಳ್ರಿ. ಮತ್ತು ಜೂನ್ 8ನೇ ತಾರೀಕು ಶುಕ್ರ ಬಲ ಬರುತ್ತಂತೆ ನಿಮ್ಮ ರಾಶಿಯವ್ರಿಗೆ. ನೀವು ಯಾರಿಗಾನ ದುಡ್ಡು ಕೊಟ್ಟಿದ್ದು ಅವ್ರು ಎಣಗಿಸ್ತಾನೆ ಇದ್ದು ಕೊಡೋದೇ ಇಲ್ಲ ಅಂತ ಆವಾಜ್ ಹೊಡೆದು ಗಲಾಟೆ ಹೊಡೆದು ಎಲ್ಲ ಆಗೋಗ್ಬಿಟ್ಟಿದ್ರು ಅವ್ರಾಗ ಅವ್ರು ಹುಡುಕೊಂಬಂದು ನಿಮ್ಗೆ ದುಡ್ಡು ಕೊಡೋ ಅಂಥ ಯೋಗ ಇದೆ. ಜೂನ್ 8ರಿಂದ ನಿಮಗೆ ಶುಕ್ರ ಯೋಗ ಪ್ರಾರಂಭ ಆಗುತ್ತೆ. ಜೂನ್ 15ರಿಂದ ಸೂರ್ಯ ಸಿದ್ಧಿ ಯೋಗ, ಸೂರ್ಯ ಸುಖ ಯೋಗ ಸ್ಥಾನಕ್ಕೆ ಬರೋದ್ರಿಂದ ನಿಮ್ಗೆ ತುಂಬ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಸೂರ್ಯ ಅಂದರೆ ಕಿರಣ, ನಿಮ್ಮ ಜೀವನದಲ್ಲಿ ಕಿರಣ ಆಗುವಂಥ ಯೋಗ ಬರುತ್ತೆ. ಹಾಗಾಗಿ ಗುರುಗಳನ್ನ ಆರಾಧನೆ ಮಾಡಿ, ತುಂಬ ಒಂದು ಶನೇಶ್ವರ ಗುರುಸ್ವಾಮಿಯವ್ರನ್ನ ಆರಾಧನೆ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯ ಯೋಗ, ನೀವು ಊಹಿಸೋಕ್ಕಾಗದೇ ಇರೋಷ್ಟು ಸುಖ ಯೋಗ ಬಂದು ನಿಮಗೆ ಸಿಗುತ್ತೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಕುಜ ಬಂದು 3ನೇ ಮನೇಲಿ ಕೂತ್ಕೊಳ್ಳೋದ್ರಿಂದ ನೀವು ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮತ್ತು ಫ್ರೆಂಡ್ಸ್ಗಳನ್ನೆಲ್ಲ ದೇವಸ್ಥಾನಗಳಿಗೆ ಈ ಥರ ಎಲ್ಲ ಕರ್ಕೊಂಡು ಹೋಗೋದು,
ತುಂಬ ಸುತ್ತಾಡೋ ಅಂಥ ಒಂದು ಸನ್ನಿವೇಶ ಬರುತ್ತಂತೆ. ಹಾಗಾಗಿ ನೀವು ಒಂದು ಟ್ರಿಪ್ಗಳು ಅಲ್ಲಿ ಹೋದಾಗ ಈ ಬಿಸಿಲು ಮಳೆ ಈ ಥರ ಎಲ್ಲ ನೋಡಿಕೊಂಡು ಆದಷ್ಟು ಆರೋಗ್ಯದ ಕಡೆ ನೀವು ಒಂದು ಗಮನ ಕೊಡಿ. ನೀವು ಬರಲ್ಲ ಅನ್ನೋ ಕೆಲವು ಟೈಮ್ ಹೋಗೋಂಥ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ದೂರ ಪ್ರಯಾಣ, ದೇವಸ್ಥಾನಗಳು ಮತ್ತು ಒಂದು ಪುಣ್ಯಕ್ಷೇತ್ರ ದರ್ಶನ ಮಾಡೋಂಥ ಯೋಗ ನಿಮ್ಗೆ ಹುಡಿಕೊಂಡು ಬರುತ್ತೆ. ಈಗ ಈ ತಿಂಗಳಿಂದಾನೇ ಗುರುಬಲ ಅಂದರೆ ಈಗ 2ನೇ ತಾರೀಕು ತಕ್ಷಣ ಗುರು ಬಂದುಬಿಡ್ತು ಅನ್ನೋಕ್ಕಾಗೋದಿಲ್ಲ. ಆ ಗುರು ಬರೋ ಹವ ಇರುತ್ತೆ. ಅದು 15 ದಿವಸ ಆಗ್ಬೋದು, ತಿಂಗಳಾಗ್ಬೋದು. ಒಂದು ಟೈಮ್ ತೊಗೊಂಡು ನೀವು ಏನೋ ಒಂದು ಕೆಲಸ ಹಿಡ್ದಿದ್ದೀನಿ ಅಂದರೆ ಅದ್ರ ಬಗ್ಗೆ ಗಮನ ವಹಿಸಿದಾಗ ಖಂಡಿತ ನಿಮ್ಮ ಗುರುಬಲ ನಿಮ್ಮ ಕೈ ಹಿಡಿದು ನಿಮ್ಮನ್ನ ಮೇಲೆತ್ತಿ ನಿಲ್ಲಿಸೋವಂಥ ಟೈಮ್ ಇದಾಗಿರುತ್ತೆ. ಹಾಗಾಗಿ ನೀವು ಆರೋಗ್ಯದ ಬಗ್ಗೆ ಗಮನ ಕೊಡಿ. ಮತ್ತು ತುಂಬ ಸೊಂಟ ನೋವು, ಕೈ ಕಾಲು ನೋವು, ಬೆನ್ನು ನೋವು, ಗಾಡಿನೇ ಓಡ್ಸೋಕ್ಕಾಗಲ್ಲ ಅಂತ ನೋವು ಬಾಧೆ ಅನುಭವಿಸ್ತಾ ಇದ್ದು ಇಷ್ಟು ದಿನ, ಅದಕ್ಕೂ ಸಹ ಒಂದು ಮುಕ್ತಾಯ ಆಗೋವಂಥ ಒಂದು ಟೈಮ್ ಬಂದಿದೆ. ಮತ್ತು ಈ ತುಂಬ ನೀವೊಂದು 4-5 ವರ್ಷದಿಂದ ಭಾಳ ಒಂದು ಅನುಭವಿಸಿರೋಂಥ ನೋವುಗಳಿಗೆಲ್ಲ ಇದೊಂದು ಮುಕ್ತಾಯ, ಮಂಗಳ ಆಡೋವಂಥ ಟೈಮೇ ಅಂತ ಹೇಳ್ಬೋದು. ವಿದೇಶಿ ಪ್ರಯಾಣ ಹೋಗಬೇಕು ಅಂತ ಅಂದ್ಕೊಂಡಿದ್ದವರು ಖಂಡಿತ ನೀವು ಹೋಗಿ ನಿಮ್ಮ ಮೈಂಡಲ್ಲಿ ಯಾವಾಗೂ ನೆಗೆಟಿವೇ ಥಿಂಕ್ ಮಾಡ್ತಾ ಇರ್ತೀರ. ಮನಿಕೊಂಡ್ರೆ, ಕುಂತ್ಕೊಂಡ್ರೆ, ನಿಂತ್ಕೊಂಡ್ರೆ ನಮ್ಮ ಭವಿಷ್ಯ ಹಿಂಗಾಗೋಯ್ತಲ್ಲ ಅಂತ. ಆ ನೆಗೆಟಿವ್ ಥಿಂಕು ಸಹ ಇದರಿಂದ ನೀವು ದೂರ ಆಗ್ತೀರಾ. ಮತ್ತು ಕ್ರೀಡಾಪಟುಗಳಲ್ಲಿ ಏನು ಅವರು ಇಷ್ಟಿದ್ದ ಆಟಗಳಾಗಿ ನಮಗೊಂದು ಜಯ ಸಿಗಲಿಲ್ಲ ಅನ್ನೋರಿಗೆ ಖಂಡಿತ ಜಯ ಸಿಗೋ ಅಂಥ ಒಂದು ಈ ವರ್ಷ ಆಗಿದೆ. ನೀವು ಯಾವುದೇ ಒಂದು ಆಟ ಆಡಿ ನೀವು ಇದರಲ್ಲಿ ಗೆಲ್ಲಬೇಕು ಅಂದಿದ್ರು ಖಂಡಿತ ನೀವು ಗೆಲ್ಬೋದು. ಅನಿರೀಕ್ಷಿತವಾಗಿ ಧನಲಾಭ ಆಗುವಂಥ ಟೈಮ್ ಇದೆ. ಮತ್ತು ಪೂಜೆ ಪುರಸ್ಕಾರಗಳನ್ನ ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ನೀವು ಒಂದು ಮಾಡ್ಕೊಳ್ತಾ ಬನ್ನಿ. ಮತ್ತು ನೀವು ಸ್ವಲ್ಪ ಕೋಪನ ಕಡಿಮೆ ಮಾಡಿ ಆತುರವಾಗಿ ನಿರ್ಧಾರ ತಗೋಬೇಡಿ. ಆತುರ ನಿರ್ಧಾರದಿಂದ ತುಂಬಾ ಒಂದು ತೊಂದರೆ ಆಗುತ್ತೆ. ಯಾಕಂದರೆ 7.5 ಅನ್ನೋದು ಅಷ್ಟು ಭಯ ಆಗಿದೆ. ಇನ್ನೂ 1 ವರ್ಷ ನಿಮಗೆ ತುಂಬ 7.5 ಇರೋದ್ರಿಂದ ನಿಮ್ಮ ಮೈಂಡ್ ಒಂದೇ ಸಮನೆ ಇರಲ್ಲ, ಗೊಂದಲ ಆಗ್ಬಿಡುತ್ತೆ. ಇದನ್ನು ಮಾಡಲಾ, ಅದನ್ನು ಮಾಡಲಾ, ಇಲ್ಲ ಇದನ್ನು ಮಾಡಿದ್ರೆ ಸರಿನಾ, ಅದನ್ನು ಮಾಡಿದ್ರೆ ಸರಿನಾ ಅನ್ನೋದು ಮೈಂಡ್ಗೆ ನೀವು ಹೋಗ್ತಾನೇ ಇರುತ್ತೆ. ಹಾಗಾಗಿ ನೀವು ಆತುರವಾಗಿ ಯಾವುದೇ ಒಂದು ತೀರ್ಮಾನನ ನೀವು ತಗೋಬೇಡಿ. ಸ್ವಲ್ಪ ಕುಂತ್ಕೊಂಡು ನಿಮ್ಮ ಮನೆಗಳಲ್ಲಿ ಒಂದು ಚರ್ಚೆ ಮಾಡಿ ಒಂದು ಒಳ್ಳೊಳ್ಳೆ ಕೆಲಸ ಮಾಡಬೇಕು ಅಂತ ನಿರ್ಧಾರ ಮಾಡಿ. ಮತ್ತು ಬಿಸ್ನೆಸ್ಸು ಅಂತ ಮಾಡಬೇಕು ಅಂತ ಬಂದರೆ ತುಂಬ ಕ್ಲೋಸ್ ಫ್ರೆಂಡು, ಆತ್ಮೀಯರು, ತುಂಬ ವರ್ಷದಿಂದ ನೀವು ಜೊತೇಲಿದ್ದು ಅವ್ರ ಕಷ್ಟ ಸುಖ ಎಲ್ಲ ನೋಡಿದ್ದೀವಿ ಅನ್ನೋರು ಅವ್ರನ್ನ ನೀವು ಜೊತೆಗೆ ಹಾಕ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಏನೂ ತೊಂದರೆ ಇಲ್ಲ. ಯಾಕಂದರೆ ಗುರುಬಲ ಇರೋದ್ರಿಂದ ನೀವೇನೋ ಒಂದು ವ್ಯವಹಾರಕ್ಕೆ ಈಕಿದ್ರೆ ಸಕ್ಸಸ್ ಆಗುತ್ತೆ. ಒಂದು ಕಾಲೇಜ್ಗೆ ಹೋಗೋ ಮಕ್ಕಳಾಗ್ಬೋದು, ಇಲ್ಲ ಒಂದು ಕಂಪ್ನಿಲಿ ವರ್ಕ್ ಮಾಡೋ ಅಂಥ ಮಕ್ಕಳಾಗ್ಬೋದು. ಈ ಒಂದು ವರ್ಷದಲ್ಲಿ ಸ್ವಲ್ಪ ಲವ್ ಮಾಡೋ ಅಂಥ ಮನಸ್ಸು ಬಂದ್ಬಿಡುತ್ತೆ. ಹಾಗಾಗಿ ಲವ್ ಮಾಡೋ ವಿಷಯದಲ್ಲಿ ಭಾಳ ಎಚ್ಚರಿಕೆಯಾಗಿರ್ರಿ. ತಿಳುವಳಿಕೆಯಿಂದ ನೀವು ಒಂದು ಹೆಜ್ಜೆನ ಮುಂದಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನು ಇಷ್ಟು ದಿನ ನೀವು ಏನೇ ಒಂದು ಪ್ಲ್ಯಾನ್ ಮಾಡಿದ್ರು ಆ ಪ್ಲ್ಯಾನ್ ಎಲ್ಲ ಉಲ್ಟಾ ಮನೇಲೂ ಹಿಂಸೆ, ಜನಗಳಲ್ಲೂ ಹಿಂಸೆ, ಮನೆಗೊಳಕ್ಕೂ ಹಿಂಸೆ, ನಿದ್ದೆ ಬರಲ್ಲ, ಭಾಳ ಒಂದು ಯೋಚನೆ ಮಾಡಿ ತಲೆ ಕೆರ್ಕೊಂಡು ನಮಗೆ ಕೆಲಸನೇ ಬೇಡ, ಜೀವನನೇ ಬೇಡ ಅನ್ನೋಷ್ಟು ಬೇಸತ್ಬಿಟ್ಟಿದ್ದೀರಾ. ಮತ್ತು ಏನಾನ ಒಂದು ಬಿಸ್ನೆಸ್ ಮಾಡೋಕ್ಕೋದ್ರೆ ಲಾಸು, ಆರೋಗ್ಯ ವಿಷಯದಲ್ಲೂ ಸ್ವಲ್ಪ ತೊಂದರೆ, ಸಂಸಾರದ ವಿಷಯದಲ್ಲೂ ತೊಂದರೆ, ಈ ಥರ ನೋವು ಬಾಧೆಗಳೆಲ್ಲ ಉಂಟಾಗುವಂಥ ವಿಷಯ ಬಂದಾಗ ನೀವು ಶನಿಯೇಶ್ವರನ್ನೇ ಆರಾಧನೆ ಮಾಡಬೇಕು ಸ್ನೇಹಿತರೆ. ಶನಿಯೇಶ್ವರನೇ ನಿಮ್ಮ ರಾಶಿಯಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಶನಿಯೇಶ್ವರ ರಾಶಿ ಮೀನ ರಾಶಿಲೇ ಶನಿಯೇಶ್ವರ ಇರೋದ್ರಿಂದ ನಿಮ್ಮ ಜನ್ಮ ರಾಶಿಯಲ್ಲೇ ಶನೇಶ್ವರ ಸ್ವಾಮಿ ಇದ್ದಾರೆ. ಹಾಗಾಗಿ ನೀವು ತುಂಬ ಶನೇಶ್ವರನ್ನೇ ಪ್ರಾರ್ಥನೆ ಮಾಡಬೇಕು. ನಿಮಗೊಂದು ಕೆಲಸಕ್ಕೆ ಹೋಗ್ಬೇಕಾ, ಶನೇಶ್ವರ ಅಂತ ಪ್ರಾರ್ಥನೆ ಮಾಡಿ. ಒಂದು ಮದುವೆ ವಿಷಯ ಆಗಬೇಕಾ, ಶನೇಶ್ವರ ಸ್ವಾಮಿನೇ ಪ್ರಾರ್ಥನೆ ಮಾಡಬೇಕು. ಒಂದೇನಾನ ಒಂದು ಮನೆ ಕಟ್ಟಬೇಕಾ, ಒಂದು ಭೂಮಿ ತೊಗೊಳ್ಬೇಕಾ, ಪ್ರತಿನಿತ್ಯ ನೀವು ಶನೇಶ್ವರನ ಸ್ತೋತ್ರ, ಅಷ್ಟೋತ್ರ ಹಾಡುಗಳ್ನ ಮೊಬೈಲ್ಗಳಲ್ಲಿ ನೀವು ಪ್ರತಿನಿತ್ಯ ಒಂದು ಸ್ನಾನ ಮಾಡಿ ಒಂದು ಪೂಜೆ ಮಾಡಬೇಕಾದ್ರೆ ಹಾಕ್ಕೊಂಡು ಕೇಳ್ತಾ ಬನ್ನಿ. ಎಷ್ಟು ನೀವು ಆ ಸ್ವಾಮಿನ ಆರಾಧನೆ ಮಾಡ್ತಿರೋ ಅಷ್ಟೇ ಒಂದು ಫಲ ನೋಡಿ. ಶನೇಶ್ವರ ಯಾವತ್ತೂ ಕೆಟ್ಟದಲ್ಲ. ನಮ್ಮ ಟೈಮ್ ಕೆಟ್ಟಾದಾಗ ಎಲ್ಲ ಕೆಟ್ಟಾಗುತ್ತೆ. ಏನು 7.5 ಸ್ಟಾರ್ಟಿಂಗಲ್ಲಿ ನಮಗೆ ತೊಂದರೆ ಆಗಿದ್ರೆ ಬಿಡುಗಡೆ ಟೈಮಲ್ಲಿ ನಮಗೆ ತುಂಬ ಒಳ್ಳೆಯ ಸ್ಥಾನ ಕೊಟ್ಟು, ಒಂದು ಮಾನ ಕೊಟ್ಟು, ಲಾಭವನ್ನು ಕೊಟ್ಟು ಹೋಗೋವಂಥ ಶನಿದೇವರು. ಹೆಚ್ಚಿಗೆ ನೀವು ಅಭಿಷೇಕಗಳ್ನ ಮಾಡಿಸ್ರಿ. ಮತ್ತು ಎಳ್ಳೆಣ್ಣೆಯಲ್ಲಿ ನಿಮ್ಮ ಮುಖನ ನೋಡ್ಕೋಬೇಕಂತೆ. ನೀವು ಕನ್ನಡಲ್ಲಿ ಮುಖ ನೋಡ್ಕೊಂಡಂಗೆ ಎಳ್ಳೆಣ್ಣೆಯಲ್ಲಿ ನೀವು ಮುಖ ನೋಡಿಕೊಂಡ್ರೆ ಎಷ್ಟೋ ದೋಷ ಕಡಿಮೆ ಆಗುತ್ತೆ. ಮತ್ತು ಆ ಎಣ್ಣೆಯಿಂದ ದೀಪಗಳ್ನ ಹಚ್ಚಿ ದೇವಸ್ಥಾನದ ಹತ್ರ ಮಣ್ಣಿಂದು ಇಲ್ಲ ಕಬ್ಬಿಣದಲ್ಲಿ ನೀವು ಈ ದೀಪನ ದೇವ್ರ ಮುಂದೆ ಹಚ್ಚಿದ್ರೆ ದೇವಸ್ಥಾನಗಳಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಎಳ್ಳಿನ ಒಂದು ಆರತಿ ಮಾಡಿ ಪ್ರಸಾದ ಮಾಡಿ ಕೊಡ್ಬೋದು. ಎಳ್ಳಿನ ಒಂದು ದಾನಗಳನ್ನ ಮಾಡಿ ಈ ಥರ ಎಲ್ಲ ನೀವು ಮಾಡಿ ಪ್ರತಿನಿತ್ಯ ಇನ್ನೊಂದು ವರ್ಷ 1.5 ವರ್ಷ ಬಿಡ್ದಂಗೆ ಶನೇಶ್ವರ ಸ್ವಾಮಿನ ಆರಾಧನೆ ಮಾಡಿಸಿ. ಮನೆಯಲ್ಲಿ ಕೆಲವರೆಲ್ಲ ಕತೆ ಮಾಡಿಸೋರು ಹಿಂದಿನ ಕಾಲದಿಂದ ನೋಡಿ ಸ್ನೇಹಿತರೆ.
ಈಗೂ ಹಳ್ಳಿಗಳ ಕಡೆ ಎಲ್ಲ ಮಾಡಿಸ್ತಾರೆ. ಆ ಥರ ಸ್ವಾಮಿನ ಒಂದು ಆರಾಧನೆನ ನೀವು ಮನೇಲಿ ಮಾಡಿಸಿ ಒಂದು 10 ಜನಕ್ಕೆ ಊಟ ಹಾಕ್ಸ್ರಿ. ಬಟ್ಟೆ ದಾನ, ಅದನ್ನೆಲ್ಲ ಅನ್ನದಾನ ಹಾಕೋದ್ರಿಂದನೂ ನಿಮಗೆ ತುಂಬ ಯೋಗ ಇದೆ. ಮೀನ ರಾಶಿಯವರು ನೋಡ್ಕೊಳ್ಳಿ, ಶನೇಶ್ವರನ್ನೇ ಆರಾಧನೆ ಮಾಡಬೇಕು, ಶನೇಶ್ವರ ಸ್ವಾಮಿನೇ ನಿಮ್ಮನ್ನು ಕೈ ಹಿಡಿಬೇಕು ಸ್ನೇಹಿತರೆ. ಅಷ್ಟು ನೀವೊಂದು ಆರಾಧನೆ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ. ಒಂದು ಗುರುಬಲ ಬಂದಿರೋದ್ರಿಂದ ರಾಯರ ಆರಾಧನೆ, ದತ್ತಾತ್ರೇಯ ಸ್ವಾಮಿ ಆರಾಧನೆ ಮತ್ತು ಸಾಯಿಬಾಬಾನ ಆರಾಧನೆ ಇವರೆಲ್ಲನೂ ಮಾಡಿ ನೋಡಿ. ರಾಯರ ಮಠಕ್ಕೆ ನೀವು ಕಲ್ಸಕ್ರೆಗಳ್ನ ತೊಗೊಂಡೋಗಿ ಕೊಡಿ, ತುಂಬ ಫಲ ಸಿಕ್ಕುತ್ತೆ. ಮತ್ತು ಸಾಯಿಬಾಬನ ದೇವಸ್ಥಾನಕ್ಕೆ ಬಿಸ್ಕೆಟ್ಗಳು ನೋಡಿ, ಹೋದಂಥ ಭಕ್ತಾದಿಗಳಿಗೆಲ್ಲ ಅವರು ಬಿಸ್ಕೆಟ್ಗಳ್ನ ಕೊಟ್ಟೇ ಕೊಡ್ತಾರೆ. ಎಷ್ಟು ನಮಗೆ ಯೋಗ. ನಾವು ಆ ಬಿಸ್ಕೆಟ್ನ ಮನೇಲಿ ತಲೆಯಲ್ಲೇ ಇಟ್ಕೊಂಡಿರಲ್ಲ, ಆ ದೇವಸ್ಥಾನದಲ್ಲಿ ಕೊಟ್ಟಿದ ತಕ್ಷಣ ಕಣ್ಣಿಗೆ ಹೊತ್ಕೊಂಡು ಅದನ್ನ ಒಂದು ಪೀಸ್ ಬಾಯಿಗೆ ಹಾಕ್ಕೋತೀವಿ. ಅಷ್ಟು ಒಂದು ಪ್ರಸಾದ ಅಂದರೆ ನಾವೊಂದು ಗೌರವ ಕೊಡ್ತೀವಿ ನಮ್ಮ ಹಿಂದೂ ಧರ್ಮದಲ್ಲಿ. ಹಂಗಾಗಿ ನೀವು ಹೋದಾಗ ಒಂದು ಬಿಸ್ಕೆಟ್ಗಳ್ನ ಕೊಡಿ, ದತ್ತಾತ್ರೇಯ ಸ್ವಾಮಿಗಳಿಗೆ ದೀಪಕ್ಕೆ ಎಣ್ಣೆಗಳ್ನ ಕೊಡಿ, ಅಲ್ಲೂ ಒಂದು ಪ್ರಸಾದಗಳ್ನ ಕೊಡಿ. ಈ ಥರ ಎಲ್ಲ ನೀವು ಮಾಡ್ಕೊಬೋದ್ರಿಂದ ಕಡಲೆಕಾಳು ಉಸುಲಿ ಮಾಡಿಸಿ ತುಂಬ ಗುರುಬಲ ಸಿಕ್ಕುತ್ತೆ. ನೀವು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಗಳಿಗೆಲ್ಲ ಕೊಡ್ತಾ ಮೀನರಾಶಿಯವರು ಏನು ಇಷ್ಟು ವರ್ಷ ಅನುಭವಿಸಿದ್ದೀರ ಅವರೆಲ್ಲರಿಗೂ ಒಳ್ಳೆಯ ಯೋಗ ಬರುತ್ತೆ, ಮನೆ ಕಟ್ಟೋ ಅಂಥ ಯೋಗ ಬರುತ್ತೆ. ಭಾಗ್ಯ ಅಂದರೆ ಇಷ್ಟು ಭಾಗ್ಯ ಅಂತಲೇ ಹೇಳೋಕ್ಕಾಗ್ತಿಲ್ಲ. ಮದುವೆ ಭಾಗ್ಯ, ಹಣದ ಭಾಗ್ಯ, ಸಂತಾನ ಭಾಗ್ಯ, ಮತ್ತು ಏನೋ ಒಂದು ವಾಹನ ಖರೀದಿ ಮಾಡುವಂಥ ಭಾಗ್ಯ, ಮತ್ತು ಈ ಲೇಔಟ್ಗಳ್ನ ಮಾಡ್ತೀರಂತೆ ನೋಡಿ. ಫಾರಿನ್ಗಳಿಗೆ ಏನು ಹೋಗಬೇಕು ಅಂತ 2 ವರ್ಷದಿಂದ ಹಂಗೆ ಅಂದ್ಕೊಂಡು ಅವ್ನು ಬರೀ ಸುಳ್ಳು ಹೇಳ್ತಾನೆ, ಎಲ್ಲೂ ಹೋಗಲ್ಲ, ಅವ್ನು ಸಾಧನೆ ಮಾಡಲ್ಲ ಅನ್ನೋರು ಖಂಡಿತ ಮಾಡಿ. ಹಿಂದೆ ನಿಮ್ಗೆ ಎಷ್ಟು ಜನ ಎತ್ತಾಡಿರ್ತೀರ, ಎಷ್ಟು ಜನ ಅವ್ರು ಬೈದಿರ್ತಾರೆ, ನಿಮ್ಮನ್ನ ಆಡ್ಕೊಂಡಿರ್ತೀರ, ಅಂಥವ್ರಿಗೆಲ್ಲ ರಿವರ್ಸ್ ಕೊಡೋ ಟೈಮ್ ಬಂದೇ ಬಿಡ್ತು ಅಂತ ತಿಳ್ಕೊಬೇಕು. ನೀವು ರಿವರ್ಸ್ ಕೊಟ್ಟೇ ನೀವು ಹೋಗೋದು ಸ್ನೇಹಿತರೆ, ಹಂಗೆ ಮಾತ್ರ ಹೋಗಲ್ಲ. ಅಷ್ಟು ಮೀನರಾಶಿಯವರಿಗೆ ಒಂದು ರೋಷ, ಕೋಪ ಹೋಗ್ತಾ ಇರುತ್ತೆ ಅವ್ರ ಮೈಂಡಲ್ಲಿ. ಅವ್ರ ಮೈಂಡೆಲ್ಲ ನೆಗೆಟಿವ್ ಆಗಿ ಇಷ್ಟು ವರ್ಷ ಥಿಂಕ್ ಮಾಡಿರ್ತಾರೆ. ಇನ್ಮೇಲಾದರೂ ಪಾಸಿಟಿವ್ ಮಾಡಿ, ಗುರುಬಲ ಬಂದಿದೆ, ನನಗೆ ಒಳ್ಳೆಯದಾಗುತ್ತೆ, ನಂಗೆ ದುಡ್ಡು ಬರುತ್ತೆ, ನಮ್ಮ ಸಂಸಾರ ಸರಿ ಇದೆ, ನಾವು ಫ್ಯಾಮ್ಲಿ ಸರಿ ಇದ್ದೀವಿ, ನಮ್ಗೆ ಯಾವುದೂ ತೊಂದರೆ ಇಲ್ಲ ಅಂತ ಹೇಳಿ ನೀವೊಂದು ಕೆಲಸಕ್ಕೆ ಕೈ ಹಿಡಿ. ಖಂಡಿತ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಯಾವುದು ನೆಗೆಟಿವ್ನ ಇನ್ಮೇಲೆ ತಲೆಯಲ್ಲಿ ಇಕ್ಕೋಬೇಡಿ. ಭಾಳ ಸೋಂಬೇರಿತನದಲ್ಲಿ ನೀವೆಲ್ಲ ಇದ್ರಿ. ಮತ್ತು ನಂದೇ ಗೆಲ್ಲಬೇಕು, ನಂದೇ ಪಾಸ್ ಆಗಬೇಕು ಅಂತ ವಾದಕ್ಕೆ ಜಾಸ್ತಿ ಬೀಳ್ತೀರ. ವಾದದಿಂದ ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಅದೇ ವಾದ ಇರೋ ಜಾಗದಲ್ಲಿ ಪ್ರೀತಿ ಕೊಡಿ, ಪ್ರೀತಿ ವಿಶ್ವಾಸನ ನೀವು ಗಳಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಮತ್ತು ಏನು ಜೂನ್ 2ರಿಂದ ನಿಮಗೆ ಈ ಗುರುಬಲ ಬಂದಿದೆ, ಈ ಏನು ಹಿಂದಿಂದ ನಿಂತಿರೋ ಕೆಲಸಗಳ್ನೆಲ್ಲ ತಾಳ್ಮೆಯಿಂದ ಹೇಳಿದ ತಕ್ಷಣ ಎಲ್ಲ ಆಗ್ಬಿಡೋದಿಲ್ಲ. ಅದಕ್ಕೊಂದು ಟೈಮುಗಳಿಗೆ ಅಂತ ಕೂಡಿ ಬರುತ್ತೆ. ಹಾಗಾಗಿ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ನೋಡಿ, ಜೂನಿಂದ ಅಕ್ಟೋಬರ್, ನವಂಬರ್ವರೆಗೂ ನೀವು ಸಾಧನೆ ಮಾಡಿ ಎಲ್ಲ ಕೈ ಹಿಡ್ದಿದ್ದ ಕೆಲಸ ಎಲ್ಲ ಸಕ್ಸಸ್ ಆಗೇ ಆಗುತ್ತೆ. ಮತ್ತು 9ನೇ ರಾಶಿಯಲ್ಲಿ ಭಾಗ್ಯಸ್ಥಾನ ಇರೋದ್ರಿಂದ ನಿಮ್ಗೆ ಏನೇ ಕೈ ಇಕ್ಕಿದ್ರು ಭಾಗ್ಯ 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 ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ಹಂಗಾಗಿ ಎಲ್ಲರಿಗೂ ಒಂದು ಭಾಗ್ಯ ಕೊಡುವಂಥ ಈ ಒಂದು ಅಕ್ಟೋಬರ್, ನವಂಬರ್ವರೆಗೂ ನಿಮಗೆಲ್ಲ ಒಳ್ಳೆಯದಾಗಲಿ. ಇನ್ನೂ 7.5 1 ವರ್ಷ ಪ್ಲಸ್ ಮುಂದಿನ ರಾಶಿಗೆ ಹೋಗೋದ್ರಿಂದ ಅದು 2.5 ವರ್ಷ. ನೋಡಿ, ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 2.5 ಅಂದರೆ 7.5 ವರ್ಷ ಅಂತೆ. ಈಗ ನಿಮಗೆ ಬಿಡುಗಡೆ ಆಗಿ ಅಲ್ಲಿಗೆ ಹೋಗಿ 2.5 ಅದು ನಿಮಗೆ ಕೌಂಟ್ ಆಗುತ್ತೆ. ಹಾಗಾಗಿ ಇನ್ನೂ ಒಂದು 3 ವರ್ಷ ಸಣ್ಣ ಪುಟ್ಟ ಹಿಂಗೆ ಸುತ್ತಾಟ ಕಾಟ ಇರುತ್ತೆ. ಆದರೆ ನೀವು ನಮ್ಮ ಗುರುಬಲ ಬಂದಿದ್ದಾಗ, ನೀವು ದಾನ ಲಾಭ ಬಂದಾಗ ಮಾಡ್ಕೊಂಬಿಟ್ಟು ಎಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡಿ. ಈ ಏನೊಂದು ಜೂನು ಜುಲೈ ತಿಂಗಳಲ್ಲಿ ನೀವೊಂದು ಇನ್ವೆಸ್ಟ್ ಮಾಡೋ ಅಂಥ ಟೈಮ್ ಬಂದಿದೆ. ಆವಾಗೆಲ್ಲ ದುಡ್ಡು ಕಾಸೆಲ್ಲ ಒಂದು ಭೂಮಿ ಮೇಲೋ ಇಲ್ಲ ಒಂದು ಬ್ಯಾಂಕ್ಗಳಲ್ಲೋ ಯಾವುದಾನ ಒಂದು ಗೋಲ್ಡ್ ಮೇಲೋ ಚಿನ್ನದ ಮೇಲೆ ಈ ಥರ ಎಲ್ಲ ಇನ್ವೆಸ್ಟ್ ಮಡಿಕೊಂಬಿಡಿ. ಕಷ್ಟದಲ್ಲಿ ಬೇಕಾದ್ರೆ ಅದನ್ನು ತೊಗೊಂಡು ಒಂದು ಸ್ವಲ್ಪ ಕರಗಿಸ್ಕೊಂಡು ತಿನ್ಕೋಬೋದು. ಪ್ರಾಬ್ಲಮ್ ಆದಾಗ, ಇಲ್ಲಾಂದರೆ ಅದು ಹಂಗೆ ಬೆಳ್ಕೊತಾ ಹೋಗ್ತಾನೆ ಇರುತ್ತೆ. ಹಂಗಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ. ಮದುವೆ ಆಗದೇ ಇದ್ದವ್ರಿಗೆ ಮದುವೆ ಭಾಗ್ಯ, ಮಕ್ಕಳು ಭಾಗ್ಯ, ಆರೋಗ್ಯ ಭಾಗ್ಯ ಇದನ್ನೆಲ್ಲ ಸುಧಾರಿಸ್ಕೋಬೇಕು ಅಂದರೆ ನೀವು ಶನಿದೇವರನ್ನ ಆರಾಧನೆ ಮಾಡಿ. ಆದಷ್ಟು ಒಂದು ಕತೆ ಪುರಾಣ ಇವೆಲ್ಲ ಮಾಡಿಸ್ತೀವಿ ಅನ್ನೋರು ಮನೆಗಳಲ್ಲಿ ಕತೆಗಳ್ನ ಮಾಡಿಸ್ಕೊಂಡು ಒಂದು 10 ಜನಕ್ಕೆ ಊಟ ಹಾಕೋದ್ರಿಂದನೂ ನಿಮಗೆ ಭಾಗ್ಯ ಇದೆ. ನೋಡಿ, ನಿಮ್ಮ ಕೈಯಿಂದ 10 ಜನಕ್ಕೆ ಊಟ ಹಾಕ್ಕೊಡ್ತೀವಿ ಅಂದರೆ ಅದಕ್ಕಿಂತ ಸೌಭಾಗ್ಯ ಇನ್ಯಾವುದೂ ಇಲ್ಲ ಸ್ನೇಹಿತರೆ. ಹಂಗಾಗಿ ಬರೋವಂಥ ಈ ಎಲ್ಲ ಭಾಗ್ಯಗಳನ್ನ ನೀವು ಉಪಯೋಗಿಸ್ತಾ ಬನ್ನಿ. ಮತ್ತು ಹೊಸ್ದಾಗಿ ಪರಿಚಯ ಆದಂಥ ಜನರಿಗೆ ಬೇಗ ಮೋಸ ಹೋಗೋಂಥ ಟೈಮ್ ಇದೆ. ಆದಷ್ಟು ದುಡ್ಡು ಕಾಸು ವಿಷಯದಲ್ಲಿ ಮೋಸ ಹೋಗಬೇಡಿ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ತುಂಬ ನೊಂದ್ಕೊಳ್ತೀರಂತೆ. ಆಮೇಲೆ ನೀವು ಭಾಳ ಕನಸು ಕಾಣೋದು, ಕಲ್ಪನಾ ಲೋಕದಲ್ಲಿ ನೀವು ಕನಸು ಕಾಣ್ತೀರ. ಅವೆಲ್ಲ ಈಡೇರುವಂಥ ಟೈಮು ಈಗ ಬಂದಿದೆ. ಆದಷ್ಟು ನೊಂದ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಇವೆಲ್ಲ ನೀವು ಕಡಿಮೆ ಮಾಡ್ಕೊಳ್ಳಿ. ಮತ್ತು ನಿಮಗೆ ಉಸಿರಾಟದ ತೊಂದರೆ, ಈ ಕಾಮಾಲೆ ರೋಗ ಮತ್ತು ವಾಯು ಬಾಧೆ ಇವೆಲ್ಲ ಇರುತ್ತೆ. ಅದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಹರಿಸಿ. ತಾಯಿ ಆರೋಗ್ಯದ ಕಡೆನೂ ನೀವು ಒಂದು ಸ್ವಲ್ಪ ಗಮನ ಹರಿಸ್ಬೇಕು.
ಅವ್ರಿಗೂ ಈ ಒಂದು ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಈ ಎಲ್ಲವನ್ನು ನೀವು ಪಾಲಿಸ್ಕೊಳ್ತಾ ಬಂದು ಆದಷ್ಟು ಒಂದು ಶನಿದೇವ್ರನ್ನ ತುಂಬಾ ಆರಾಧನೆ ಮಾಡಿ. ನಾನು ಅದನ್ನೇ ಹೇಳೋದು, ಶನಿದೇವ್ರನ್ನೇ ನೀವು ಆರಾಧನೆ ಮಾಡೋದಷ್ಟು ನಿಮ್ಗೆ ಒಳ್ಳೆಯದಾಗುತ್ತೆ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲ ರಾಶಿಯವ್ರಿಗೂ 7.5 ಇದ್ದಿದ್ದೆ ಸ್ನೇಹಿತರೆ. ಯಾವ ರಾಶಿನೂ ಶನಿದೇವ ಬಿಡೋದೇ ಇಲ್ಲ. ಆ ಟೈಮ್ ಬಂದಾಗೆ ಅವ್ರವ್ರಿಗೆ ಒಕ್ಕರಿಸ್ಕೋತಾರೆ, ಕಾಟ ಕೊಡ್ತಾರೆ. ಆ ಕೊಡೋ ಕೊನೆಯಲ್ಲಿ ನಮಗೆ ಈ ಬಿಡುಗಡೆ ಟೈಮಲ್ಲಿ ಬರುವಂಥ ಭಾಗ್ಯನ, ಒಂದು ಗುರುಭಾಗ್ಯನ ಎಲ್ಲರೂ ಉಪಯೋಗಿಸ್ಕೊಳ್ಳಿ. ಹಂಗಂತ ಕೈ ಕಟ್ಕೊಂಡು ಯಾರೂ ಇರಬೇಡಿ. ಆದಷ್ಟು ನಿಮ್ಮ ಕೈಲಾದಷ್ಟು ಒಂದು ಪ್ರಯತ್ನ ಪಡಿ. ಆ ಪ್ರಯತ್ನಕ್ಕೆ ಫಲ ಸಿಗೋವಂಥ ಟೈಮ್ ಬಂದಿದೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ. ಮತ್ತು ಏನು ಜೂನ್ 2ರ ನಂತರ ಗುರುಬಲ ಬಂದಿದೆ 5 ರಾಶಿಯವರಲ್ಲಿ, ಇನ್ನು 3 ರಾಶಿಯವರಿದೆ, ಅವ್ರದ್ದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ವಿಡಿಯೋದಲ್ಲಿ ಏನೋ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಈ ಉಳಿದ ರಾಶಿಯವ್ರದ್ದು ಬಗ್ಗೆನೂ ನಾನು ಒಂದು ವಿಡಿಯೋ ಮಾಡ್ತೀನಿ. ಗುರುಬಲನ ಎಲ್ಲರಿಗೂ ಇದ್ದೇ ಇರುತ್ತೆ, ಆ 7.5 ಅನ್ನೋದು ಎಲ್ಲರಿಗೂ ಇರುತ್ತೆ. ಆದರೆ ನಮ್ಮ ಟೈಮುಗಳಿಗೆ ನಾನು ನೋಡಿಕೊಂಡು ನಾವು ಒಂದು ಸ್ವಲ್ಪ ದೇವರುಗಳ್ನ ಆರಾಧನೆ ಮಾಡಿಕೊಂಡು, ಒಂದು ಪೂಜೆ ದಾನ ಧರ್ಮಗಳು ಮಾಡಿಕೊಂಡು, ಮನೆಯಲ್ಲಿ ತಂದೆ ತಾಯಿ ಒಂದು ಗೌರವ, ಅಕ್ಕ ತಂಗಿದಿರನ್ನ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಕಾಣಬೇಕು. ಎಲ್ಲದರಿಂದನೂ ನಮಗೆ ಗುರುಬಲ ಬಂದೇ ಬರುತ್ತೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ.